ಕುಯ್ದು ಬೇಗ ಬೇಗ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ. ಮಡಿಯಿಂದ ಈ ಮೈದಾ ಹಿಟ್ಟು ಗಟ್ಟಿಯಾಗಿ ಕಲಸಿದ್ದು ಯಾಕೆ ಗೊತ್ತಾ? ಇದ್ರ ಮೇಲೆ ನಾಗಪ್ಪನ ಇಟ್ಟು ಪೂಜೆ ಮಾಡೋಕ್ಕೆ. ಇದು ನಮ್ಮನೆ ಪದ್ಧತಿ. ಪೂಜೆ ಎಲ್ಲ ಆದಮೇಲೆ ನಾಳೆ ಅದನ್ನು ಮತ್ತೆ ಅರಳಿ ಮರದ ಹತ್ರ ವಿಸರ್ಜನೆ ಮಾಡಬೇಕು. ಅರ್ಜೆಂಟಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿಕೊಂಡು ಮಗನ ಕೈಯಿಂದ ನಾಗಪ್ಪನಿಗೆ ಹಾಲೆರಿಸಿ ಸ್ಕೂಲಿಗೆ ಕಳಿಸಿದೆ. ಈಗ ಸ್ವಲ್ಪ ಸಮಾಧಾನ, ನಿಧಾನವಾಗಿ ಮಾಡಿಕೊಂಡ್ರೂ ನಡೆಯುತ್ತೆ. ಪಾಪ ಮಗು ಪೂಜೆ ಆದಮೇಲೆ ತಿಂಡಿ ಮಾಡಬೇಕು ಅಂತ ಕಾಯ್ತಾ ಇತ್ತು. ಇಲ್ಲಿಗೆ ಪೂಜೆ ಮುಗೀತು. ಈಗ ಬ್ರೇಕ್ಫಾಸ್ಟ್ ಟೈಮ್. ಇವತ್ತು ಮನೆಯಲ್ಲಿ ಪೂಜೆ ಮಾಡಿ ಹಬ್ಬ ಮಾಡಿದ್ದಾಯಿತು. ಇನ್ನು ನಾಳೆ ಬಾಕಿ ಇದೆ. ಹೊತ್ತಕ್ಕೆ ಹೋಗಿ ಹಾಲೆರಿಬೇಕು, ಪೂಜೆ ಮಾಡಬೇಕು. ಇವತ್ತು 5:30, ನಾಳೆ 3:30 ಆಗುತ್ತೋ ಏನೋ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ